ఓకే కదా అక్కడ ఓకేయా ಸ್ಟಾರ್ ನಟರ ಪ್ರೀ ರಿಲೀಸ್ ಇವೆಂಟ್ಗಳು ಎಂದರೆ ಅಲ್ಲಿ ಅದ್ಧೂರಿತನ ಮತ್ತು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿರುತ್ತದೆ. ಆದರೆ ಸಾವಿರಾರು ಜನ ಸೇರಿರುವ ಇಂತಹ ಬೃಹತ್ ಸಮಾರಂಭಗಳಲ್ಲಿ ಸಣ್ಣ ಅವಘಡ ಸಂಭವಿಸಿದರೂ ಭಾರೀ ಗೊಂದಲವೇ ಸೃಷ್ಟಿಯಾಗಿರುತ್ತದೆ. ಅಂಥದೇ ಒಂದು ಆತಂಕಕಾರಿ ಘಟನೆ ಈಗ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದಿದೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮ ಶನಿವಾರ ರಾತ್ರಿ ಹೈದರಾಬಾದ್ನ ಮಲ್ಲಾರೆಡ್ಡಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬಹಳ ವೈಭವದಿಂದ ನಡೆದಿತ್ತು. ನೆಚ್ಚಿನ ನಟನನ್ನ ಕಣ್ಣಾರೆ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಭಿಮಾನಿಗಳು ಜಮಾಯಿಸಿದರು. ಆದರೆ ಅದೇ ವೇಳೆ ಉಂಟಾದ ತಳ್ಳಾಟ ಹಾಗೂ ಜನಸಂದಣಿಯ ಒತ್ತಡ ತಾಳಲಾರದೆ ಮೈದಾನದಲ್ಲಿದ್ದ ಬೃಹತ್ ಫ್ಲಾಡ್ ಲೈಟ್ ಕಂಬವೊಂದು ದಿಢೀರನೆ ಕುಸಿದು ಬಿದ್ದಿದೆ. Is it okay there? Please, hey, get down, please. ಕಂಬ ಬೀಳುತ್ತಿದ್ದಂತೆ ಪ್ರೇಕ್ಷಕರ ಮಧ್ಯ ತೀವ್ರ ಆತಂಕ ಹಾಗೂ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ದುರದೃಷ್ಟವಶಾತ್ ಈ ಅವಘಡದಲ್ಲಿ ಇಬ್ಬರು ಯುವಕರು ಗಾಯಗೊಂಡಿದ್ದಾರೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ಮತ್ತು ಸಂಘಟನಾಕಾರರು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಸ್ಥಳದಲ್ಲಿದ್ದ ಶಾಸಕ ಮಲ್ಲಾರೆಡ್ಡಿ ಅವರು ಸ್ವತಃ ವೇದಿಕೆಯಿಂದಲೇ ಮಾತನಾಡಿ ಜನರನ್ನ ಸಮಾಧಾನ ಪಡಿಸಿದ್ದಾರೆ. ಈ ಘಟನೆಯ ಕುರಿತು ತಕ್ಷಣವೇ ಸ್ಪಂದಿಸಿದ ನಟ ಯಶ್ ಆರ್ ಯು ಓಕೆ, ಟೇಕ್ ಕೇರ್ ಅಂತ ಹೇಳಿ ಮೇಲೆ ಹತ್ತಿದ್ದ ಅಭಿಮಾನಿಗಳಿಗೆ ಕೆಳಗೆ ಇಳಿಯುವಂತೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗೆ ಗಾಯಗೊಂಡ ಯುವಕರ ಬಗ್ಗೆ ತೀವ್ರ ಕಾಳಜಿಯನ್ನು ವಹಿಸಿ ಸೂಕ್ತ ಚಿಕಿತ್ಸೆಯನ್ನು ನೀಡುವಂತೆ ತಿಳಿಸಿದ್ದಾರೆ. ಈ ಸಣ್ಣ ಗೊಂದಲದ ನಂತರ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ವೇದಿಕೆಯಲ್ಲಿ ಮಾತನಾಡಿದ ನಟ ಯಶ್ ತೆಲುಗು ಪ್ರೇಕ್ಷಕರು ಕೆಜಿಎಫ್ಗೆ ನೀಡಿದ ಪ್ರೀತಿಯನ್ನ ಭಾವನಾತ್ಮಕವಾಗಿ ಸ್ಮರಿಸಿದರು. ಚಿತ್ರರಂಗದಲ್ಲಿ ಯಾವುದೇ ಭಾಷೆಯ ಭೇದಗಳಿಲ್ಲ, ನಾವೆಲ್ಲರೂ ಒಂದೇ ಕುಟುಂಬದವರು ಎಂದು ಧನ್ಯವಾದವನ್ನ ತಿಳಿಸಿದ ಯಶ್ ಸಿನಿಮಾವನ್ನ ಕೇವಲ ಮನರಂಜನೆಗಾಗಿ ನೋಡಿ, ಅದನ್ನ ಅತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಎಂದು ಯುವಕರಿಗೆ ಸಲಹೆ ನೀಡಿದರು. Hey, careful. Is it okay there? Please check. చూడు ನೋಡು ప్లీజ్ చూడండి, కేర్ఫుల్. Please, hey, get down, please. వచ్చేయమ్మా ప్లీజ్. సౌండ్ రోస్టర్ పడినట్టుంది అక్కడ, దయచేసి కొంచెం కేర్ఫుల్గా ఉండండి. అండ్ ఇందాక నుంచి మేము అనౌన్స్ చేస్తూనే ఉన్నాము. ఓకే కదా అక్కడ ఓకేయా? అందరూ సేఫా? ఓకే.